ಜಗದೀಶ, ಲಕ್ಷ್ಮಣ ಕೊಪ್ಪದ ಪಂಚಾಯತ್ ಒಳಗೆ ಯಾರು ಪರಿಚಯ ಅದಾರ ನಿಮಗೆ? ಇಲ್ಲಣ್ಣ. ಯಾಕೆ? ನಮ್ಮ ಎಗ್ರೇಸ್ ಅಂಗಡಿದ ಟ್ಯಾಕ್ಸ್ 10,000 ಕಟ್ ಅಂತ ಹೇಳ್ಯಾರಿ ಅವ್ರು. 10,000? 10,000 ಕಟ್ ಅಂತ ಹೇಳ್ಯಾರಿ, ಅದಕ್ಕೆ ಅಲ್ಲಿ ಹೊಂಟಿದ್ದೆ. ಅಷ್ಟಿರಕ್ಕೆ ಚಾನ್ಸೇ ಇಲ್ಲಣ್ಣ. ಅಲ್ಲ, ಒಂದು ವೇಳೆ ನೀ 10,000 ಕಟ್ಟಿಲ್ಲ ಅಂದ್ರೆ 10,000 ಕಟ್ಲಿಕ್ಕಂದ್ರೆ ಅಂಗಡಿ ಕಿತ್ತೋಗಿತಾನೆ ಅಂತ ಹೇಳ್ಯಾರಿ. ಏನೋ ಅಷ್ಟು ಸುಲಭವಾಗಿ ಅಂಗಡಿ ಕಿತ್ತೋಗ್ಯಾಕಾಗೋದಿಲ್ಲ. ಹಂಗೂ ಒಂದು ವೇಳೆ ನಿನ್ನ ಅಂಗಡಿ ತೆರವುಗೊಳಿಸ್ಬೇಕಂತಂದ್ರೆ ಮೊದಲು ನಿನಗೆ ನೋಟಿಸ್ ಕೊಡಬೇಕು. ಆಮೇಲೆ ತಾಲೂಕ್ ಪಂಚಾಯತಿಂದ ಪರ್ಮಿಷನ್ ತೊಗೊಂಡು ರೂಲ್ಸ್ ಅದಾವ, ಅದಕ್ಕೆ ಅದ್ರ ಪ್ರಕಾರ ತೆರವುಗೊಳಿಸ್ಬೇಕಾಗತ್ತೆ. ಅಷ್ಟು ಸುಲಭವಾಗಿ ಚಾನ್ಸೇ ಇಲ್ಲ. ಹೋಗ್ಲಿ ಬಿಡು, ಈಗ ನೀ ಏನು ಮಾಡ್ಬೇಕಂತ ಮಾಡಿ? ಏನು ಬಿಡ, ಹೊಟ್ಟಿ ಪಾಡಿಗಾಗಿ ಅಗ್ರೆಸ್ ಇಟ್ಕೊಂಡು ನಾನು ಜೀವನ ನಡ್ಸಾಕೆ ಕುಂತಿದ್ದಪ್ಪ ನಾನು. ಮತ್ತು 10,000 ಕಟ್ಟಿ ಮುಂಜಾನೆ ಅಂಗಡಿ ಚಾಲೂ ಮಾಡ್ತಾನೆ. ಮತ್ತು ಏನು ಮಾಡೋಕೆ ಬರಂಗಿಲ್ಲ, ಪಂಚಾಯತಿನ ಹಂಗೈತೆ, ಅಲ್ಲಿರೋರು ಅಷ್ಟರು ಹಂಗೆ ಅದಾರ. ಒಟ್ಟು ಅವ್ರು ಏನಕ್ಕೆ 10,000 ರೂಪಾಯಿ 10,000 ಬಿಡೋದು ಅಂದ್ರೆ ಅಂಗಡಿ ಚಲೋ ಇಲ್ಲ ಅಂದ್ರೆ ಇಲ್ಲ. ತಪ್ಪು ಮಾಡಕ್ಕೆ ಹೋಗ್ಬೇಡ. ಬಾ, ನಾನು ಬರ್ತೇನೆ ಪಂಚಾಯತಿಗೆ ಹೋಗಿ ಬಾ. ಸರ್, ಹಿಂದಿನ ಪಿ.ಡಿ.ಒ ನಿಮ್ಮಂಗೆ ಸಹಕಾರ ಕೊಡಲಿಲ್ಲ ನೋಡ್ರಿ. ನೀವು ಬಂದಿಂದ ಪಂಚಾಯತಿ ಅಭಿವೃದ್ಧಿ ಆಗಲಿ ಬಿಡಲಿ, ಮೆಂಬರ್ಗಳು ಅಧ್ಯಕ್ಷರು ಅಂತ ಸಂಪದಾರ ನೋಡ್ರಿ. ಅಧ್ಯಕ್ಷರ, ಈ ಜಾವಗಲ್ PDO ಯಾವ ಪಂಚಾಯತಿಯಲ್ಲಿ ಇರ್ತಾನೋ ಆ ಪಂಚಾಯತಿಯಲ್ಲಿ ಕೆಲಸ ಆಗಲಿ ಆಗದೆ ಇರಲಿ, ಸರ್ಕಾರದಿಂದ ಮಾತ್ರ ಪ್ರಶಸ್ತಿಗಳು ಬರ್ತಾನೆ ಇರ್ತವೆ. ಆಮೇಲೆ ಇನ್ನೊಂದು, ಹೆಚ್ಚಿನ ಅನುದಾನ ಏನಾದರೂ ಬೇಕಂದ್ರೆ ಕಣ್ಣು ಮುಚ್ಕೊಂಡು ಹಾಕ್ತಾರ. ಸರ, ನಿಮ್ಮ ಇನ್ಫ್ಲೂಯೆನ್ಸ್ ಹಂಗೈತ್ರಿ. MLA MP ಮಿನಿಸ್ಟರ್ ಮಠ ವಸೂಲಿ ಐತಿ ನಿಮ್ಮದು ಅಂದಾಗ ಇವರೆಲ್ಲ AWO ಇವರೆಲ್ಲ ನೀವು ಹೇಳ್ದಂಗೆ ಕೇಳ್ತಾರ್ರಿ. ಕೇಳಲಿಲ್ಲ ಅಂದ್ರೆ ಅವ್ರನ್ನ ಎತ್ತಂಗಡಿ ಮಾಡಿಸೋಷ್ಟು ಕೆಪಾಸಿಟಿ ಐತ್ರಿ. ಆದ ಮಾತ್ರ ಕರೆನ ಐತಿ ಬಿಡ್ರಿ ಸರ. ಇನ್ನೊಂದು ನಮ್ಮ ಪಂಚಾಯತಿದ ಅದೃಷ್ಟ ಏನಂದ್ರೆ ಹೈವೇದ ಬಾಜು ಐತಲ್ರಿ, ಇವು ಎಗ್ ರೈಸ್ ಅಂಗಡಿ, ಹೋಟೆಲ್ಲು, ಡಾಬಾ, ಗೊಬ್ಬರದ ಅಂಗಡಿ, ಟ್ಯಾಕ್ಸ್ ಮಾತ್ರ ಬರ್ಜರ್ ಕಲೆಕ್ಷನ್ ಆಗತ್ತೆ ನೋಡಿ. ಇದರಿಂದ ನಿಮಗೇನು ಲಾಭ ಐತಿ? ಈಗ ನಾ ಹೇಳ್ದಂಗೆ ಮಾಡ್ರಿ. ಒಟ್ಟು 22 ಅಂಗಡಿ ಇದ್ದಾವೆ. ಒಂದು ಅಂಗಡಿಗೆ 10,000 ಕಲೆಕ್ಷನ್ ಮಾಡಿಕೊಂಡ್ರು 22 ಅಂಗಡಿಗೆ 2,20,000 ಆಯಿತು. ಇನ್ನು ನಾವು ಟರವ್ ಹಾಕಿದ ಪ್ರಕಾರ 1,500 ಒಂದು ಅಂಗಡಿಗೆ, ಅಂದರೆ 33,000 ಆಗತ್ತೆ. ಅದನ್ನು ದಾಖಲೆಯಲ್ಲಿ ತೋರಿಸಿದ್ರಾತು. ಇನ್ನು ಉಳಿದಿದ್ದು. ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಸರ್. ಬಾಪ ಎಗ್ ರೈಸ್ ಏನು ತಂದೇನು ರೊಕ್ಕನ? ಎಲ್ಲರೂ 10,000 ರೂಪಾಯಿ ಕೊಟ್ರೆ ನೀ ಏನು ಕೊಡಾವೋ ಏನು ಅಂಗಡಿ ತೆರವು ಮಾಡಂದಿ? ಇಲ್ರಿ ಸರ, 2 ದಿನದಾಗ ಕಟ್ತಾನೆ ಸರ. ಸರ್, PDO ನೀವನ್ರಿ? ಹೌದು. ಇವ್ರು ಎಗ್ರೆಸ್ ಅಂಗಡಿ ಪರ್ಮಿಷನ್ಗೆ 10,000 ರೂಪಾಯಿ ಕೇಳಿರಿ ಅಂತ, ಹೌದಾ? ಎಲ್ಲ ಅಂಗಡಿಯಾರು ಕಟ್ಟ್ಯಾರ, ನಿಂದೇನು ಸಮಸ್ಯೆ? PDO ಸರ, ನಾನು ನಿಮ್ಮನ್ನ ಕೇಳಾಕತ್ತೀನಿ, ಯಾವ ಆಧಾರದ ಮೇಲೆ ಇವ್ರು ಎಗ್ರೆಸ್ ಅಂಗಡಿ ಪರ್ಮಿಷನ್ಗೆ 10,000 ರೂಪಾಯಿ ಕೇಳಿರಿ ನೀವು? ಇದು ಎಲ್ಲ ಮೆಂಬರ್ಗಳು ಸೇರಿ ತಗೊಂಡಿರೋ ತೀರ್ಮಾನ, ಇದರಲ್ಲಿ ನಂದೇನಿಲ್ಲಪ್ಪ. ಅವ್ರು ಹೆಂಗೆ ತಿಳಿತೈತಿ ಹಂಗೆ ತೀರ್ಮಾನ ತೊಗೊಳ್ಳೋದಾದ್ರೆ ನೀವು ಎದಕ್ಕತ್ತೀರಿ ಪಂಚಾಯತಿಗೆ PDO ಅಂಥೇಳಿ? ಹಲೋ, ರೂಲ್ಸು ರೆಗ್ಯುಲೇಷನ್ಸು ನನಗೆ ಹೇಳಕ್ಕೆ ಬರಬೇಡಿ. ಈಗ ಏನು ನಿಮ್ಮ ಸಮಸ್ಯೆ? 10,000 ಹೆಂಗೆ ಕೇಳಿದ್ರಿ? ಅವಧಿ ಮುಗಿಯಾಕತ್ತೈತಿ, ಮುಗಿದ್ರೊಳಗೆ ಎಷ್ಟಾಗತ್ತೆ ಅಷ್ಟು ರೊಕ್ಕ ಮಾಡ್ಕೋಬೇಕಂತ ಹೇಳಿ ಕೇಳತ್ತೀರಣ್ಣ? ಹಂಗಲ್ಲೋ, ಮೀಟಿಂಗ್ನಾಗ ಟರಾವ್ ಮಾಡೇವಿ. ಒಂದು ಅಂಗಡಿಗೆ 10,000 ಅಂತಾನ? 10,000 ಅಲ್ಲ, 3,000. ಉಳಿದಿದ್ದು 7,000? ಮ್ಯಾಗಿಂದ 7,000 ಅಂದ್ರೆ ಅಧ್ಯಕ್ಷರದು ಮೆಂಬರ್ಗಳದ್ದು ಏನು ಖರ್ಚು ಇಲ್ಲ ಅಂತ ತಿಳ್ಕೊಂಡಿದ್ದು. ಇಲ್ಲೇ ಬೇರೆ ಊರಿನ ಸೇವೆನ ಮಾಡ್ಕೊಂಡು ಮಾಡ್ಬೇಕನ್ನ ಮತ್ತು ನಾವು. ಅಂದ್ರೆ 3,000 ಅಂತ ಟರಾವ್ ಪಾಸ್ ಮಾಡಿರಿ? ಹೌದು. ಹಂಗಾರ ಟರಾವ್ ಕಾಪಿ ತೋರಿಸ್ರಿ. ಹಾಗೆಲ್ಲ ಶಿಕ್ಷಕರಿಗೆ ತೋರ್ಸೋಕ್ಕಾಗೋದಿಲ್ಲೋ. ಈ ಲಕ್ಷ್ಮಣಕೊಪ್ಪ ಪಂಚಾಯತಿ ಹಣೆ ಬರೋಣ ಭಾಳ ದಿನದ ಹಿಂದೆ ತಿಳ್ಕೊಂಡಾನೆ. ನಿಮ್ಮ ಪಂಚಾಯತಿ ವ್ಯಾಪ್ತಿ ಒಳಗೆ ನಿಮ್ಮನ್ನ ಯಾವನು ಕೇಳುವಂಥ ಗಂಡಸಿಲ್ಲ ಅನಿಸ್ತತಿ, ಅದಕ್ಕೆ ನಿಮಗೆ ತಿಳಿದಂಗೆ ನೀವು ನಡೆಸಿರಿ. ಇದನ್ನೆಲ್ಲ ನಿನ್ನ ಅಮತಾಪುರ ಪಂಚಾಯತಿಯಾಗಿ ಇಟ್ಕೊರು, ಇಲ್ಲಿ ಬಂದು ಕಿಶಾಕ್ ಹೋಗ್ಬೇಡ. ಆತು,
ನಾ ಏನು ಮಾತಾಡೋದಿಲ್ಲ ಒಕ್ಕಣೆ. ಆದ್ರೆ ಹೋಗೋ ಮುಂಚೆ ಒಂದು ಮಾತು ಹೇಳ್ತೇನೆ. ಇಲ್ಲೇ ತಡಸ್ ಪಂಚಾಯತ್ಯಾಗ ಒಂದು ಅಂಗಡಿ 2,000 ಅಂತ ಟರ್ವ್ ಮಾಡ್ರ. ಅದ್ರ ಪ್ರಕಾರ ಅವ್ರು ವಸೂಲಿ ಮಾಡ್ತಾರೆ, ಅದಕ್ಕೆ ರಿಸಿಪ್ಟು ಕೊಡ್ತಾರೆ. ನೀವು ನಿಮ್ಮ ಪಂಚಾಯತಿಗೆ ಎಷ್ಟು ಮಾಡಿರಿ ನಿಮ್ಗೆ ಗೊತ್ತು, ಯಾಕಂದ್ರೆ ನೀವು ಟರ್ವ್ ಕಾಪಿನೂ ಕೂಡ ಆಗ್ತಿಲ್ಲ. ನೀವು ಎಷ್ಟರ ಮಾಡಿರಿ ಅದು ನಮ್ಮ ಸಾರ್ವಜನಿಕರಿಗೆ ಸರಿ ಆದಷ್ಟು ಅವ್ರು ಕಟ್ಬೋದು. ಇಲ್ಲ ಅಂದ್ರೆ ಇದು ಸರಿ ಇಲ್ಲ ಅಂತೇಳಿ ತಾಲೂಕ್ ಪಂಚಾಯತಿಗೆ ಹೋಗ್ಬೋದು ಅವರು. ಇನ್ನೊಂದು, ಈಗ ನೀವು ಕೇಳಿದಷ್ಟು ರೊಕ್ಕ ಕೊಡ್ತೇವೆ, ಅದಕ್ಕೆ ರಿಸಿಪ್ಟ್ ಅಂದ್ರೆ ಸ್ವೀಕೃತಿ ಪತ್ರ ಕೊಡ್ರಿ. ನೀವು ಎಷ್ಟು ಕೇಳ್ತೀರಿ ಅಷ್ಟು ಕೊಡ್ತೇವೆ ನಾವು. ಹೋಗೋ, ಏನು ಕೊಡೋದಿಲ್ಲ ಹೋಗ. ಅಧ್ಯಕ್ಷರೇ ನೀವು ಸ್ವಲ್ಪ ಸುಮ್ಮನಿರಿ. ನೋಡಿ ಇವರೇ ನಿಮ್ಮ ಹೆಸರು? ಜಗದೀಶ್. ಜಗದೀಶ್ ಅವರೇ, ಈಗ ನಾವು ಟರ್ವ್ ಮಾಡಿದ ಪ್ರಕಾರ 1,500 ಕಟ್ಬಿಡಿ. ಸುಮ್ಮನೆ ಅದನ್ನೆಲ್ಲ ಯಾಕೆ ದೊಡ್ಡ ಮಾಡ್ಕೊಂಡು ಹೋಗ್ತೀರಾ? ಉಮೇಶಣ್ಣ 1,500 ರೂಪಾಯಿ ಕೊಟ್ಬಿಡು, ಕೊಟ್ಟು ರಿಸಿಪ್ಟ್ ತಗೋ. ಇವತ್ತಲ್ಲ ನಾಳೆ ಕಟ್. ಬಾ ಹೋಗೋಣ. ಅಧ್ಯಕ್ಷರೇ, ಅಮತಾಪುರದವ ಏನ್ರಿ ಇವ? ಅಲ್ಲಿ ನಮ್ಮ PDO ಜಾಲಹಳ್ಳಿ ಇದ್ದಾನೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಅಲ್ಲಾಡಕ್ಕೆ ಬಿಟ್ಟಿಲ್ಲಂತೆ ಅಲ್ಲಿ ಒಬ್ನು. ಇದ್ದ ಸುಳೆ ಮಗಾರಿ ಅವ ಅಮತಾಪುರದವ. ಇವ್ ಎಲ್ಲಿ ಹೋದ್ರು ಇಷ್ಟು ಕಿರಿಕಿರಿ ಇದ್ದಿದ್ದ ನೋಡ್ರಿ ಸುಳೆ ಮಗಂದ. ಯಾವ ಒಂದು ಆಫೀಸ್ ಉಳಿದಿಲ್ರಿ ಇವಂಗ ಸಾಹೇಬ್ರ. ಈಗ ಬಂದ್ ಗಸಗನ ನನಗೆ ಅನಿಸ್ತದ ಈ ಶನಿ ಯಾಕೆ ಬಂದಪ್ಪ ಇಲ್ಲಿ ಸುಳೆ ಮಗ ಅಂತೇಳಿ ಅಷ್ಟು ಬಂದು ಮಾಡೇಬಿಟ್ಟು ನೋಡ್ರಿ. ಶನಿ ಅಂತ ಗೊತ್ತಿದ್ದು ಇಷ್ಟೆಲ್ಲ ಯಾಕೆ ಮಾತಾಡ್ಬೇಕಿತ್ರಿ? ಅವರೇನಾದರೂ ಮೊಬೈಲಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದನ್ನೆಲ್ಲ ಹೊರಗಡೆ ತೋರಿಸಿದ್ರೆ ನಮ್ಮದು ನಿಮ್ಮದು ಪಂಚಾಯತಿದು ಎಲ್ಲರ ಮರ್ಯಾದಿನೂ ಹೋಗುತ್ತಲ್ರಿ. ಸರ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಂಥವ್ರನ್ನ ಎಷ್ಟು ಮಂದಿ ನೋಡಿಲ್ಲ ಹೇಳ್ರಿ. ಇಂಥವ್ರ ದಿವಸ ನಂಗೆ 1000 ಮಂದಿ ಭೇಟಿ ಆಗ್ತಾಳ್ರಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆ ಏನು ವ್ಯವಸ್ಥೆ ಮಾಡಬೇಕು, ಎಲ್ಲಿ ಏನು ಮಾಡ್ಬೇಕು ಅನ್ನೋದನ್ನ ನಾನು ಬರೋಬ್ಬರಿ ವ್ಯವಸ್ಥೆ ಮಾಡ್ತೇನೆ ರೀ. ಲೇ ಗೌಡ್ಯಾ, ಅಲ್ಲಿ ಕುತ್ಕೊಂಡು ಏನು ಮಾಡತ್ತಿ? ಬಾ ಇಲ್ಲಿ ಮಗನ, ಹೊಲಿ ಬಾ. ಯಾಕಲೇ ಮಗನ ಒದಗ್ಬೇಕನ? ಗೌಡ್ರ, ನಾವು ವಿಕ್ಕಿಗೆ ಅಂದಿದ್ರಿ. ಮತ್ತು ಅವ ಯಾರವ? ನನ್ನ ಮಗ ಅವ. ಹೌದನ್ರಿ ಗೌಡ್ರ, ನಾ ಮರ್ತಾ ಬಿಟ್ಟಿದ್ದೆ ರೀ ನಿಮ್ಮ ಮಗ ಅನ್ನೋದು. ಹಾಂ ನಮಸ್ಕಾರ ರೀ ಗೌಡ್ರ. ನಮಸ್ಕಾರ. ಬಾ ಪಕ್ಕಿರಪ್ಪ. ಮತ್ತೆ ಈ ಕಡೆ ಏನಿಲ್ರಿ, ಅಲ್ಲಿ ಹಂಗ ಹೊಂಟಿದ್ನ್ಯಾ. ಹಾಂ, ನಿಮ್ಮ ನೋಡಿನಿ ಗೊಂಜಾಳ ನೋಡ್ಕೊಂಡು ಹೋದ್ರಾತಂತ ಹಂಗ ಬಂದೆ ರೀ. ಆಮೇಲೆ ಹೋಗ್ಯಾನ ಮೆಂಬರ್. ಯಾ ಪಂಚಾಯತಿಗೆ ಹೋಗಿರ್ಬೇಕ್ರಿ. ಪಂಚಾಯತಿ ಹೋಗ್ಕಾನೋ ಏನ ಯಾವಕಿನ ಕರ್ಕೊಂಡ ಇದಕ್ಕೆ ಹೋಗ್ಯಾನ ನೋಡು ಗೋವಾಕ. ಅದೆಲ್ಲ ನಿಮಗೆ ಗೊತ್ತಿಲ್ಲಾರದು ಏನೈತಿ ಗೌಡ್ರ. ಗೌಡ್ರ ಅಲ್ರಿ, ಆ ಜಗದ್ಯ ನಿಮ್ಮ ಮಗನ್ನ ಹೊಡೆದ, ಇವತ್ತು ಹೊಡೆದ, ಇನ್ನೊಬ್ಬ ಹೊಡಿತಾನ. ನೀವು ದೊಡ್ಡ ಗೌಡ್ರಾಗಿ ಸುಮ್ಮನೆ ಬಿಟ್ರಿಪ್ಪ. ಅವತ್ತು ಪಂಚಾಯತ್ಯಾಗ ನನಗೆ ಮೆಂಬರ್ ಕೂಡೇ ಬೈದು ಹೋದ್ರಿ. ಅದು ಆತ್ ಬಿಡೋದು ಆಗಿದ್ದಾಯ್ತು. ಆ ಜಗದೀಶಂದ ಸೊಕ್ಕ ಬಾಳಾಗೈತಿ. ಹೌದ್ರಿ, ಅವ್ನು ಹೆಂಗಾರ ಮಾಡಿ ಇಲೆಕ್ಷನ್ ನಿಲ್ಲಿಸ್ಬಿಡೋನು. ಯಪ್ಪ, ಅವು ಇಲೆಕ್ಷನ್ ನಿಲ್ಲುದಂತ ಗೆಲ್ಲುದಂತ. ಆಮೇಲೆ ನನ್ನ ಅಂಗಡಿ ಗತ್ತಿರಿ ಗೌಡ್ರ. ಗೆಲ್ಸಾಕ ಯಾರು ಬಿಡ್ತಾರ ಅವನ್ನ? ಸುಮ್ಮ ಇಲೆಕ್ಷನ್ ನಿಲ್ಸೋದು ಕೆಡಬೇಕು. ಹೌದೌದು. ಆ ಕೆಲಸ ಮೊದಲು ಮಾಡ್ರಿ. ಇದ್ದ ಬದ ಆಸ್ತಿ ಎಲ್ಲ ಹಾಳಾಗಿ ಹೋಗ್ಬೇಕ. ಗೌಡ್ರ ಭಾಳ ಶಣೆ ಅದನ್ರಿ. ಅವನ ಆಸ್ತಿ ಕಳ್ಕೊಂತಾನೆ ಯಾಕಮ್ಮ? ಖರ್ಚು ಮಾಡೋ ಮಗ ಅಲ್ಲವ. ಹೆಂಗಾರ ಮಾಡಿ ಎದರಾಗರ ಸೇರಿಸಿ ಅವನ ಮಗ್ಲ ಮುರಿಬೇಕು. ಅಷ್ಟ ಮಾಡೋಂತಡಿ. ಅವನು ಕೆಡೋದು. ಅವ್ನು ಬರೀ ಇಲೆಕ್ಷನ್ಗೆ ಅಷ್ಟ ನಿಲ್ಸೋನ. ಅವನು ಸೊಕ್ಕ ಮುರಿಸಿ ಅವನ ಆಸ್ತಿ ಎಲ್ಲ ಹಾಳು ಮಾಡೋದು ಅಷ್ಟ. ಆ ಕೆಲಸ ಮೊದಲು ಮಾಡ್ರಿ. ಆಯ್ತು. ಹಂಗೇನಿದ್ರೆ ನನಗೂ ಹೇಳ್ರಿ, ನಾನು ಶಾಮಿಲ್ ಹಾಕೇನಿ. ಅದನ್ನ ಆ ವಿಷಯ ತಿಳಿಸ್ತೀನಿ ತಗೋ ನಿನಗೆ ನಾ ಎಲ್ಲ. ಸರಿ ಗೌಡ್ರಿ, ಹಂಗಾರೆ ಬನ್ರಿ. ಹಂಗಾರೆ ಬಾ ಬಾ ಬಾ. ಎಲ್ಲೋಗಿದ್ದು? ಹೊಲಕ್ಕೆ ಹೋಗಿದ್ದೆ ಹೊರಕ್ಕೆ. ಯಾರ್ದ? ಗೌಡ್ರದ್ದು. ನೀನು ಕೆಲ್ಸಕ್ಕುಂಟಿ? ಹ್ಞೂ. ಶಬಾಷ್, ಪ್ರಳಯ ಆತ್ ನೋಡಿ ಒಂದು ಜಗತ್ತು. ನನಗೊಂದು ಚಾ ಹೇಳು. ತಗೋ, ಚಾ ಕೊಡ್ರಿ ನಿಮ್ಗೆ. ಜಗದೀಶ, ಏನು ಆರಾಮ್ ಕುಂತಿಲ್ಲ? ಸ್ವಲ್ಪ ಟೆನ್ಷನ್ ಇಲ್ಲ ನಿಂಗೆ? ಟೆನ್ಷನ್ ಎದಕ್ಕೆ ತಗೋಬೇಕು? ಅಲ್ಲೂ ನಿನ್ನ ಹಿಂದೆ ದೊಡ್ಡ ಸಂಚು ನಡ್ಯಾಕತ್ತತಿ. ಎಲ್ಲೇ? ಹಿಂದಂದ್ರ ನಿನ್ನ ಹಿಂದಲ್ಲ, ಅಲ್ಲೇ ಇವತ್ತು ನಾ ಗೌಡ್ರ ಹೊಲಕ್ಕೆ ಹೋಗಿದ್ನಲ್ಲ, ಪಕ್ಕೀರನ್ನ ಗೌಡ್ರು ಸೇರಿ ನಿನ್ನ ಎಲೆಕ್ಷನ್ ನಿಲ್ಲಿಸಿ ಕೆಡಬೇಕಂತ ಮಾಡ್ಯಾರ.
ನೀ ಏನು ಎಲೆಕ್ಷನ್ ರೊಕ್ಕ ಆಗ್ತಿಲ್ಲ ಎಲ್ಲ ನಿನ್ನ ಹೊಲ ಮನಿ ಮಾರಿಸ್ಬೇಕಂತ ಕೆಚ್ಚಾಕ್ಯಾರ ನೋಡಪ್ಪ. ಮಾಡಿಬಿಡು, ಇಲೆಕ್ಷನ್ ಅಂದ್ಮೇಲೆ ಕಾಮನ್ ಅದ. ನಮ್ಮ ಹುಷಾರಾಗಿ ನಾವು ಇರ್ಬೇಕು. ಈಗ ಅವ್ನು ಕೆಡವಾಕ್ ಇವ್ರು ಸಂಚು ಮಾಡ್ತಾರೆ, ಇವ್ನು ಕೆಡವಾಕ್ ಅವರು ಒಂದೇನಾರು ಪ್ಲ್ಯಾನ್ ಮಾಡ್ತಿರ್ತಾರೆ. ಅದ್ರಾಗ ಏನೈತೆ, ಸಹಜ ಅದ. ಹಂಗಾರೆ ನೀ ಈ ಸಲ ಎಲೆಕ್ಷನ್ ಕೊಡ್ತಿ? ಇನ್ನೂ ಕೆಟಗರಿ ಅನೌನ್ಸ್ ಆಗಲಿ, ಡೇಟ್ ಅನೌನ್ಸ್ ಆಗಲಿ, ಆಮೇಲೆ ನೋಡೋಣ ಮಂದಿ ಅಭಿಪ್ರಾಯ ಹೆಂಗೆ ತಿಳ್ಕೊಂಡು ಮಾಡಕ್ಕೆ ಬರ್ತೈತೆ. ಆಯ್ತೋಪ್ಪ, ಏನೋ ಒಂದು ಕಪ್ ಚಹಾ ಕೊಡ್ಸಿ ಅಂತೇಳಿ ಹೇಳತ್ತಾನೆ. ನಿನ್ನ ಹುಷಾರಾಗಿ ನೀರು. ಸರಿ, ಇನ್ನು ನಾ ಬರ್ಲ್ಯಾ? ಹ್ಞೂ. ಕಿಶೋರ್, ಈ ಅವಧಿ ಅಂತೂ ಮುಗ್ಯಾಕೆ ಬಂತು. ಮತ್ತೇನ್ರಿ ಈ ಸತ ಎಲೆಕ್ಷನ್ಗೆ ಕೈ ಹಾಕೋರಿದ್ದೀರಿ? ನೋಡ್ರಿ ಮೆಂಬರ, ಎಲೆಕ್ಷನ್ ಸೋತು ಮನೆ ಮಕ್ಕಳವರೆಗೂ ಕೈ ಹಾಕೋದಾನೆ ಇರೋದ ಅಲ್ರಿ. ಸಂತಿ ಪ್ಯಾಟಿ ಖರ್ಚಿಗೆ ರೊಕ್ಕ ಆಗ್ತಾವು. ಏನಾಗೋದೈತಿ, ಹಾಕ್ಬಿಡ್ರಲ್ಲ ಇದೊಂದು ಸತ ನೋಡೋಣ. ಅಷ್ಟ ಮಾಡ್ತೇನೆ. ಓಹೋ, ಏನು ಪಂಚಾಯತಿ ಚುಕ್ಕಾಣಿ ಹಿಡಿದಿರೋ ಲೀಡರ್ಗಳು. ಹೆಂಗೆ ನಡೆದೈತಿ ಪಂಚಾಯತಿ ಕೆಲಸ? ಏನು ಬಿಡ್ರಿ ಪಕೀರಣ್ಣ, NMMS ಅಂತ JPS ಅಂತಾರೆ. ಡೈಲಿ ಫೋಟೋಗೆ ನಿಲ್ಸಬೇಕ. ಅದ್ರಾಗ ಏನೈತೆ ರೀ, ಒಬ್ಬೊಬ್ಬರಿಗೆ ಒಂದೊಂದು ಪೆಗ್ ಕೊಟ್ರೆ ತಾಬ ಬಂದು ಫೋಟೋಗೆ ನಿಲ್ತಾರೆ. ನನಗೆ ಗೊತ್ತಿಲ್ಲ ಅದು. ಮೊದಲು ಹಂಗೆ ಮಾಡಿ ರೊಕ್ಕ ತೆಗೆದೆವು, ಈಗ ಹಂಗಿಲ್ಲ. ಯಾರ ಹೆಸರು ಇರ್ತೈತಲ್ಲ ಅವ್ರದ್ದ GPS ಆಗ್ಬೇಕು. ಅದು ದಿನಕ್ಕೆ 2 ಫೋಟೋ ಆಗ್ಬೇಕು ಅವರು. ಹಿಂಗಾಗಿ ಮೆಂಬರ್ಗಳಿಗೆ ಏನು ಮಾಡ್ಕೊಳಕ್ಕೆ ಆಗವಲ್ದು, ಮಾಡೋಕ್ಕೂ ಆಗವಲ್ದು. ಮತ್ತು ಒಂದಿಷ್ಟು ಮಂದಿ ದಿನ ಕಾಮಗಾರಿ ಅಂತ ಹೋಗ್ತಾರಲ್ಲ, ಅದು ಗ್ರಾಹಕ ಸ್ಕೀಮ್ ಅದ. ಅಂದ್ರೆ ಜಾಬ್ ಕಾರ್ಡ್ ಇರ್ತಾವಲ್ಲ ಅವ್ರನ್ನೆಲ್ಲ ಸೇರಿಸಿ ಉದ್ಯೋಗ ಖಾತ್ರಿ ಯೋಜನೆ ಫಲಾನುಭವಿಗಳು ಏನೋ ಒಂದು ಸಂಘ ಮಾಡ್ಕೊಂಡಾರ. ನಮ್ಮ ತಾಲೂಕಿನಾಗ ನಾಗಮ್ಮ ಅಂತ ಒಬ್ಬ ಕೆದಾಳೆ. ಆಕೆ ಏನು ಮಾಡ್ತಾಳಂದ್ರೆ ಊರು ಸುತ್ತಿ ಒಬ್ಬರ ಕಡೆಯಿಂದ 300-400 ವಸೂಲಿ ಮಾಡ್ತಾಳೆ. ನಮ್ಮ ಸಂಘ ಸೇರಿ ಪಂಚಾಯತಿಂದ ನಿಮ್ಗೆ ಕೆಲಸ ಕೊಡಿಸ್ತೀವಿ, ನೀವು ಕೆಲಸ ಮಾಡಿರಿ ಬಿಡ್ರಿ, ಫೋಟೋಕ್ಕೆ ಬಂದು ನಿಂತ್ರೆ ಸಾಕು, ನಿಮ್ಮ ಅಕೌಂಟಿಗೆ ರೊಕ್ಕ ಜಮಾ ಆಕತಿ ಅಂಥೇಳಿ ಮಂದಿ ಕಡೆಯಿಂದ ಎಬ್ಬಿಸಿ ರೊಕ್ಕ ಹೊಡಿತಾಳೆ. ಈ ಕಡೆ ನಮ್ಮ ಮಂದಿ ಸಂಜೆ ಮಠ ಕೆತ್ತದೆಲ್ಲ ಕೆತ್ತಿ ಫೋಟೋ ಹೊಡ್ಸ್ಕೊಂಡು ಮನೆಗೆ ಬರ್ತಾರೆ. ಕೆಲಸ ಸರಿ ಆಗೋದಿಲ್ಲ ಅಂದ್ರೆ ನೀವು ಯಾಕೆ ಅದಕ್ಕೆ ಅವಕಾಶ ಕೊಡ್ತೀರಿ? ನಮ್ಮದೇನು ನಡೆಯಂಗಿಲ್ಲ. ಕಿರಣ ಕಾಯ್ದೆ ಮುಂದೆ ಒಂದು ರೇಷನ್ ಕಾರ್ಡಿಗೆ 100 ದಿನ ಕೆಲಸ ಕೊಡ್ಬೇಕಂತ ಕಾಯ್ದೆ ಐತಿ. ಈಗ 100 ಇದ್ದಿದ್ದು 120 ದಿನ ಮಾಡ್ಯಾರ. ಹಂಗಾದ್ರೆ ಕೆಲಸ ಪಕ್ಕ ಆಗೋದಿಲ್ಲ ಅಂದಂಗಾತು. ಕೆಲಸ ಪಕ್ಕ ಹಾಕೋದು ಯಾರಿಗೆ ಬೇಕಾಯ್ತಿ, ಒಟ್ಟು ರೊಕ್ಕ ಸಿಕ್ಕರೆ ಸಾಕು. ಹಂಗೆ ನೋಡ್ದೈತಿ. ನೋಡ್ರಿಪ್ಪ, ಲಕ್ಷ್ಮಣ ಕೊಪ್ಪದ ಅಧ್ಯಕ್ಷ ಫೋನ್ ಮಾಡ್ಯಾನ, ಆಮೇಲೆ ಮಾತಾಡ್ತೀನಿ. ನಮಸ್ಕಾರ ಲಕ್ಷ್ಮಣ ಕೊಪ್ಪದ ಅಧ್ಯಕ್ಷರಿಗೆ. ನಮಸ್ಕಾರ ಮೈಲಾರಿ ಗೋಕುಲವ್ರ. ಒಂದು ಇಂಪಾರ್ಟೆಂಟ್ ಮಾತಾಡೋದಿತ್ತು ರೀ. ಹೇಳ್ರಿ. ರೊಕ್ಕ ಹೊಡ್ಯಾಕೆ ಏನ್ರಿ ಹೊಸ ಪ್ಲಾನ್ ಗಿನ್ ಅದಾವನ? ಎಲ್ಲಿ ಪ್ಲ್ಯಾನ್ ತರ್ತೀರಿ? ಒಂದು ಸ್ವಲ್ಪ ಏನೋ ಅವಧಿ ಮುಗಿಯಾಕತೈತಿ, ರೊಕ್ಕ ಮಾಡ್ಕೋಬೇಕಂತಂದ್ರೆ ಅವ್ ನಿಮ್ಮ ಊರ ಅವದಾನ ನೋಡ್ರಿ, ಅವ್ನು ಜಗದೀಶೆ. ನಿಮ್ಮ ಪಂಚಾಯತಿಗೂ ಕಾಲಿಟ್ನಾ ಶನಿದೇವ? ಹ್ಞೂ ರೀ, ನಿಮ್ದೇನು ನಡೆಸೇ ಕೊಡೋದಿಲ್ಲ ಅಂತಲ್ಲ ಅವ ಶನಿದೇವ. ಹೌದ್ರಿ, ಭಾಳ ಕಡ್ಯಾನವ ನಮ್ಮ ಪಂಚಾಯತಿಗೆ. ನಿಮ್ಮ ತಂಗಿ ಕೂಡ ಏನೋ ಅಪೇರ್ ಐತಂತಲ್ರಿ ಒಂದು. ಹಾಂ, ಹೇ ನಿಮ್ಗೆ ಯಾವ ಮಂಗ್ಯಾನ ಮಗ ಹೇಳಿದ ಇದನ್ನ? ಅಲ್ಲಿ ಹಂಗೆ ಬಿಡ್ರಿಪ್ಪ, ನಿಮ್ಮ 3 ಮಂದಿನ ಅಲ್ಲಿ ಕತ್ರ್ಯಾಗ ಮಾತಾಡಕತ್ತಿತ್ತು ಅಲ್ರಿ. ಅವ್ನು ನಿಮಗೆ ಕಾಡ್ದ ಮತ್ತು ನಿಮ್ಮ ತಂಗಿಗೂ ಗಂಟು ಬಿದ್ದಾನಂತಂದ್ರೆ ಅವನೊಂದು ಬದನಿ ಕೂಡ ಜಡಿಬಾರ್ದ್ರಿ ಅವಂಗೆ ಬೇಸಿಗೆ. ಅವ ಅಷ್ಟು ಸರಳ ಇಲ್ರಿ, ನೋಡಾಕ ಮೆತ್ತಗ ಕಾಂತಾನ, ಆದ್ರೆ ಉಡ ಇದ್ದಂಗೆ ಅದಾನವ. ನಾವು ಅವನು ಬಗ್ಸಾಕ ಭಾಳ ಪ್ರಯತ್ನ ಪಟ್ವಿ, ಆದರೆ ಏನೂ ಕೆಲಸ ಆಗಲಿಲ್ಲ. ಒಂದು ಟೈಮ್ ಬರಲಿ ಅಂತಂದು ಕಾಯಕತ್ತೇವಿ. ಈಗ ಟೈಮ್ ಮುಂದತಿ ಮತ್ತು ಬಡಿಸಿಬಿಡ್ಲ ಮತ್ತು ಅವನ್ನ ಬಡಿಸ್ರಿ, ಆದ್ರೆ ಪ್ಲಾನ್ ಮಾತ್ರ ಪರ್ಫೆಕ್ಟ್ ಇರ್ಬೇಕಾ. ಹೆಚ್ಚು ಕಡಿಮೆ ಆತಂದ್ರೆ ನಿಮ್ಮ ಬುಡಕ ಬರ್ತೈತಿ. ಅದ್ರ ಚಿಂತೆ ಬಿಡ್ರಿ. ನಿಮ್ಮ ಊರಾಗ ಮಾಡಕ್ಕೆ ಬಂದಂಗೆ ಇಲ್ಲಿ ಮಾಡಕ್ಕೆ ಬಂದಂತಂದ್ರೆ ಅವ್ನು ಬರೋಬ್ಬರಿ ಪಿಕ್ಚರ್ ಬಿಡಿಸ್ತಾನ್ರಿ ಒಂದು. ಮತ್ತು ಮಾಡ್ರಿ, ಆದ್ರೆ ನನ್ನ ಹೆಸರು ಮಾತ್ರ ಎಲ್ಲೂ ಬರಬಾರ್ದ. ಎಷ್ಟು ಹೆದರ್ತೀರಿ ನೀವು? ಇಂಥವ್ರು ಎಷ್ಟು ಮಂದಿ ನೋಡಿಲ್ಲ ನಾನು. ಇವನು ಒಬ್ಬ ನೋಡ್ರಿ, ಗೊತ್ತಾಕತಿ. ಯಾರಿಗೆ? ಅವಂಗ. ಹಾಂ ಆಯ್ತು ತೋರಿ, ನೋಡ್ರಿ, ಅದನ್ನು ನಮ್ಮದು ಒಂದು ವ್ಯವಸ್ಥಾನ ಇಲ್ರಿ ಈಗ. ಹಾಂ ಹೇಳ್ರಿ. ನೋಡ್ರಿಪ್ಪ, ನಮ್ಮೂರು ಜಗದ್ಯಾ ಆ ಲಕ್ಷ್ಮಣ ಕೊಪ್ಪದ ಅಧ್ಯಕ್ಷರಿಗೂ ತಲೆ ತಿಂದಾನಂತ, ಹಿಂಗಾಗಿ ವ್ಯವಸ್ಥೆ ಮಾಡ್ತೀವಿ ಅನ್ನತ್ತಾರ ಅವನು. ಮೆಂಬರ್ ಇದ್ದ ಸರಿಯಾದ ಚಾನ್ಸು, ಸರಿಯಾಗಿ ವ್ಯವಸ್ಥೆ ಮಾಡಕ್ಕೆ ಹೇಳ್ರಿ. ನಮಗಂತೂ ಏನು ಮಾಡೋಕ್ಕಾಗಲಿಲ್ಲ,
ಆಮರ ಬಡಿಲಿ. ಗಜ್ಜಿಗೆ ಸಿಕ್ಕರೆ ನಾನು ಬಡಿತೀನು, ಆದ್ರೆ ಸಿಗುವಲ್ಲ, ಸಿಗುದ ಕೈಯಾಕತ್ತಾನೆ. ಇನ್ನೂ ಹೆಂಗೆ ಗಜ್ಜಿ ಸಿಗ್ಬೇಕವ? ನಿಮ್ಮ ತಂಗಿ ವಿಷಯ ಇಟ್ಕೊಂಡು ಬಡಿಬೇಕಾಗಿತ್ತ. ಬಡಿತಿದ್ದೆ, ಆದ್ರೆ ಅಡಿಕೆ ತೋಟದಾಗ ಡ್ರೋನ್ ಬಿಟ್ಟ ಪ್ರತಾಪ ಅವಲ್ಲ ಅನ್ನೋದು ಗೊತ್ತಾದ್ರೆ ಪಕ್ಕಾ ಬಡಿತೇನೆ ಅವನು. ಇಲ್ಲಾಂದ್ರೆ ಅಡಿಕೆ ತೋಟದ ವಿಡಿಯೋ ರಿಲೀಸ್ ಮಾಡ್ತಾನ ಅನ್ನೋ ಹೆದರಿಕೆನ? ಮನುಷ್ಯ ಹೆದರಿಲ್ಲ ಅಂದರೂ ಮರ್ಯಾದೆಗಾರು ಹೆದರ್ಬೇಕಲ್ಲ. ಅಧ್ಯಕ್ಷರ ಹಿಂಗೆ ಮಾಡೋದು, ಹೆಂಗೂ ಗೌಡ್ರ ಮಗ ವಿಕ್ಕಿನ ಆ ಜಗದೀಶ ಹೊಡೆದಾನ. ಇದು ಗೌಡ್ರಿಗೆ ಸಿಟ್ಟು ಐತಿ. ಗೌಡ್ರನ್ನ ಮುಂದೆ ಬಿಟ್ಟು ಆ ಜಗದಿಯನ್ನು ಹೊಡಿಸಿದ್ರೆ ಹೆಂಗೆ? ಅವತ್ತು ಹಿರಿಯತನದೊಳಗೆ ನಮ್ಮ ಬಂಡವಾಳ ಬಯಲಾಗಿ ನಮಗೆ ಉಗುದು ಏನವ, ಇನ್ನು ನಮ್ಮ ಮಾತು ಕೇಳ್ತಾನ ಆ ಗೌಡಪ್ಪ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಿಮ್ಮ ಗೌಡಪ್ಪಗ ನಾ ತಿಳಿ ತಿಕ್ತಾನೆ, ಬರ್ರಿ ನಾನು ಕೂಡ. ಅಧ್ಯಕ್ಷರ ಇದು ಒಂದು ಪ್ರಯತ್ನ ಮಾಡೇ ಬಿಡೋಣ. ಒಟ್ಟಿನ್ಯಾಗ ಆ ಜಗದನ ಸೊಕ್ಕು ಮುರಿಲಿ. ಆ ಗೌಡ ಅಷ್ಟು ಸುಲಭಿಲ್ವ, ಆದರೂ ಟ್ರೈನ್ ಮಾಡೋಣಂತ. ಬರ್ರಿ, ನಾ ಗೌಡ್ರಿಗೆ ಫೋನ್ ಹಚ್ತಾನೆ. ಹಾಂ, ನಾಳೆ ಕೊಡೋಣಂತ. ಫಕೀರಣ್ಣ ನಡಿ, ಪಾರ್ಟಿ ಕೊಡ್ಸ್ ನಡಿ. ಹೋಗಿ ಹೋಗಿ ನನ್ನ ತಲೆಗೆ ಬರ್ತಿರಲ್ರಿ. ಫಕೀರಣ್ಣ ನಿನ್ನ ಸೆಳೆದ ಹೆಂಗೆ ಉಳಿಬೇಕೋ ಬ್ಯಾಡೋ? ಫಕೀರಣ್ಣ, ಎಣ್ಣೆ ನಿಂದ ಊಟ ನಂದು. ಬರ್ರಿ ಹೋಗುಣ್ರಿ, ಬರು ಚೇತನ್ ಬಾಬಾ ಬರ್ರಿ. ಇಲ್ಲೇ ಐತಲ್ಲ ಅವ್ರಲ್ಲ. ಜಗದೀಶ, ಆ ವಿಕ್ಯಾಗ ಏನೋ ಸ್ವಲ್ಪರ ಬುದ್ಧಿ ಗಿದ್ದಿ ಐತಿಲ್ಲ. ಅಲ್ಲ, ರೋಡ್ನ್ಯಾಗ ಗಾಡಿ ಹಾಕೊಂಡು ನಿಂತಾನ, ಮತ್ತು ನಮಗೆ ಮಚ್ಚ ತೋರಿಸ್ತಾನವ. ಏನು ಮಾಡೋಕ್ಕಾಗಲ್ಲ ತಿಳ್ಬೇಣಿ, ಒಂದೊಂದು ಇರ್ತಾವೆ ಹಿಂಗೆ ಊರಾಗ. ಇವು ಕೆಲವೊಂದಿಷ್ಟು ಕೆಟಗರಿ ಇರ್ತಾವೆ. ಹೆಂಗಂದ್ರೆ ನಡು ರೋಡ್ಯಾಗ ನಿಲ್ಲೋದು, ನಾ ಯಾಕೆ ಸೈಡ್ ಸರ್ಲಿ, ರೋಡ್ ಏನು ನಿಮ್ಮಪ್ಪಂದನ ಅನ್ನೋ ಒಂದು ಮೆಂಟಾಲಿಟಿ. ಅಂದ್ರೆ ಅವ್ರು ಒಂಥರ ಅವ್ರ ತಲೆಯಾಗ ಏನು ಇರ್ತೈತೆ ಗೊತ್ತಿಲ್ಲ. ಪ್ರತಿಯೊಂದು ಊರಾಗ ಒಂಥರ ಒಂದು 4-5 ಮಂದಿ ಇದ್ದೇ ಇರ್ತಾರೆ. ಅವ್ರಿಗೆ ಒಂದು ರೋಗ ಇರ್ತೈತಿ. ಹಿಂಗೆ ಸುಮ್ಮನೆ ನಡು ರಸ್ತೆದಾಗ ನಿಲ್ತಾರಲ್ಲ, ಆ ರೋಗ ಇರೋರಿಗೆ ಏನಂತಾರೆ ಗೊತ್ತಾನ? ಹುಚ್ಚುಸೊಳೆ ಮಕ್ಕಳು ಅಂತಾರೆ. ಹಂಗೆ ನಮ್ಮೂರಾಗ ಈ ಹುಚ್ಚುಸೊಳೆ ಮಗ ಇವ ಬಾ. ಅಂದ್ರೆ ಅವ್ರಿಗೇನು ಮಾಡೋಕ್ಕಾಗಂಗಲ್ಲನ? ಯಾವ್ರ ತೆಗೆದು 4 ಬಿಟ್ಟಿನಂದ್ರೆ ಕುಂದಿರ್ತಾರೆ. ನೀವು ಮಾಡಿದ ಕೆಲಸ ನೋಡಿದ್ರೆ ಚಚೆ, ನನಗಂತೂ ಏನೋ ಪಿ ಸಿ ಅವ್ರು ಹೇಳ್ಯಾರಂತೇಳಿ ನಾನು ಸುಮ್ಮನಾಗೀನಿ. ಹೋಲಿ ಬಿಡ್ರಿ ಗೌಡ್ರ, ನಮ್ಮದು ತಪ್ಪೈತಿ.